ಅಳಿಸಣ್ಣ, ಅಳಿಸು. ಮುಚ್ಚು ಬಾಯಿ. ಅಪ್ಪಯ್ಯ. ಯಾರೇ ನಿನ್ ಅಪ್ಪಯ್ಯ? ನನ್ನ ಹೆಂಡ್ರು ನಿನ್ ತಾಯಿ ಅಲ್ಲ ಅಂದ್ರೆ ನಾನು ನಿನ್ನ ಅಪ್ಪಯ್ಯ ಅಲ್ಲ. ಅಪ್ಪಯ್ಯ ನೀನ್ ಸೂರಜ್ ಕಬೇಡ ಹೊಸಿ ಸುಮ್ಕಿರಪ್ಪಯ್ಯ. ಹೆಂಗ್ ಮಾವ ಸುಮ್ಮನಿರ್ತಾರೆ? ನನಗೆ ಯಾರಾದರೂ ಅಂದ್ರೆ ನೀನು ಸುಮ್ಮನಿರ್ತೀಯ? ಇಲ್ಲ ತಾನೆ? ಅದೇ ಕೆಲಸನ ಮಾವಯ್ಯ ಮಾಡ್ತಿದ್ದಾರೆ. ಅಪ್ಪ ಮಗಳೇ ಮಾತಾಡ್ಕೋತಾರೆ, ಎಲ್ಲರೂ ಸುಮ್ಮನಿದ್ಬೇಡಿ. ಅದಕ್ಕೆ ನೀನುವೆ ಅವಳನ್ನೇನ್ ಕೇಳ್ತೀಯ? ನದಿ ಮೂಲ, ಋಷಿ ಮೂಲ, ಗುರು ಮೂಲ ಹುಡ್ಕಕ್ಬಾರ್ದು ಅಂತ ಹೇಳ್ತಾರೆ. ಹಂಗೆ ಹೆತ್ತವರಿಗೆ ಯಾವ ಮಾತು ಅಣಬಾರ್ದು. ಹೆತ್ತವರು ದೇವರ ಸಮ. ಅವ್ರು ಏನೇ ಮಾಡ್ಲಿ ಮಾಡದೇ ಇರ್ಲಿ, ಜನ್ಮ ಅಂತ ಕೊಟ್ಟವರಲ್ಲ, ಅಷ್ಟು ಸಾಕು ಅವ್ರನ್ನ ದೇವ್ರು ಅನ್ನೋದಕ್ಕೆ. ಅಂಥ ತ್ಯಾಪ್ತೆಗೆ ಬಾಯಿ ಬಂದಂಗಂತೀಯ? ಹಾರಾಡ್ತಿದ್ದವ್ ನನ್ನ ಮಗನ್ನೇ ಸುಮ್ಕಾಗೋವನೆ ಅಂಥದ್ರಲ್ಲಿ ನೀನೇನೆ ಕೂಗಾಡ್ತೀಯ? ನೀನು ಮಾಸ್ತಿ ಕೊಪ್ಪಳಿಗೆ ಮಾತ್ರ ರಾಣಿ. ಈ ಮನೆಯಲ್ಲಿ ಮನೆ ಮಗಳಾಗಿರ್ಬೇಕು ಅಂದ್ರೆ ನನ್ನ ಹೆಂಡ್ರಿಗೆ ಗೌರವ ಕೊಡಬೇಕು. ಆಚೆಯ ಹಬ್ಬ ಒಬ್ಬರಾರ ಇವಳಿಗೆ ಬೈಯೋರು ಸಿಕ್ಕರಲ್ಲ, ಅದೇ ನಂಗೆ ಖುಷಿ. ಅಪ್ಪಯ್ಯ ತಂಗಿಗೇನೋ ಅನ್ಬೇಡ, ಹೋಗ್ಲಿ ಬಿಡಪ್ಪಯ್ಯ. ಸುಮ್ಕಿರು ಮಗ. ಹೆತ್ತಾಯಿಗೆ ಏನಾದ್ರು ಅಂದ್ರೆ ಸುಮ್ಕೆ ಬಿಡ್ತೀನ ನಾನು? ನಿನ್ ತಾಯಿಗೆ ಬಾಯಿಗೆ ಬಂದಂಗೆ ಬೈದಿದೆಯಲ್ಲ, ಮೊದಲು ಕ್ಷಮೆ ಕೇಳೋಳ್ನ. ಕ್ಷಮೆ ಕೇಳು ಅಂದೆ. ರಾಣಿ ಅಮ್ಮ ಅಲ್ವಾ? ಅಮ್ಮ ಅಂದರೆ ದೇವರು ಅಂತ ನೀನು ನನಗೆ ಹೇಳ್ತಾ ಇದ್ದೆ ತಾನೆ? ಇವರು ದೇವ್ರ ಥರನೇ ಅಲ್ವಾ ನಿನಗೆ? ಕ್ಷಮೆ ಕೇಳು ಅಲ್ಲ? ದೊರೆ, ಇವಾಗ ನೀನು ಕ್ಷಮೆ ಕೇಳ್ತೀಯಾ ಅಥವಾ ನಾನು ಕೇಳಲಾ? ನನ್ ಕ್ಷಮಿಸ್ಬಿಡು. ತಪ್ಪಾಯ್ತು. ಇದು 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 ನನ್ನ ಮಗಳು ಅಂದ್ರೆ ಸರಿ, ಎಲ್ಲ ಆಯ್ತಲ್ಲ ಈಗ? ಸರಿ ಬಿಡಿ, ಬನ್ನಿ ಕೂತ್ಕೊಳ್ಳಿ. ಗೌಡ್ರಿ ಬನ್ನಿ, ಸೋಮೇಗೌಡ್ರಿ ಬನ್ನಿ ಕೂತ್ಕೊಳ್ಳಿ. ಇಲ್ಲ, ನಾನು ಪೂರ್ತಿ ಒಳಗೆ ಬರೋಕ್ಕಿಲ್ಲ. ಬಂದರೆ ಕಾಮಿನಿ ದೇವಿ ನಾನು ಸಾಯಿಸ್ತಾಳೆ. ಏನಂತೆ? ಅವ್ರನ್ನ ಇಗ್ನೋರ್ ಮಾಡಿ. ಇಗ್ನೋರ್. ವಾ, ಇವ್ರು ಇಂಗ್ಲೀಷ್ನಾಗ ಹೇಳ್ತಿದ್ದಾರೆ ಅಂದರೆ ನಾವೆಲ್ಲ ಸುಮ್ಕಾಗೋದೇ ಒಳ್ಳೇದು. ರಾಣಿ ಗೌಡ್ರೆ, ನಾನು ಹೊಸಿ ದೇವಸ್ಥಾನಕ್ಕೆ ಹೋಗ್ಬೇಕು. ಹೊಸಿ ಅರ್ಜೆಂಟ್ ಕೆಲಸ ಇದೆ. ಹಾಂ, ನಾವು ಹೋಗ್ಬಿಟ್ಟು ಬರ್ತೀನಿ. ಹಾಂ, ಸೊಸಿ ನೋಡ್ಕೊ. ನಾನು ಬಂದೆ. ಏನಿಲ್ಲ, ನಾನು SLC ಪರೀಕ್ಷೆ ಬರಿತೀವಿ. ನಮ್ಮ ಅತ್ತೆ ನಾನು ಓದೋಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತವ್ರೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಅರೇ ರಾಣಿ, ಅಲ್ಲ ಕಣವ, ಅವಾಗ ನಾನು ಓದು ಅಂದಾಗ ನಾವು ಓದಕ್ಕಿಲ್ಲ ಅಂತ ಸುಮ್ಕಾಗೋದೆ. ಈಗ ಓದೋ ಮನ್ಸು ಮಾಡಿದ್ಯಾ ನೀನು? ಅದಕ್ಕೆ ನನ್ನ ಅತ್ತೆನೂ ಬೆಂಬಲವಾಗಿದ್ದಾರೆ ಅಂತ ಕೇಳಿ ನಂಗೆ ಬಹು ಖುಷಿ ಆಗ್ಬಿಡ್ತು. ಸಬ್ಬಾಸ್ ಕಣವ. ನಿನ್ನ ಕೈ ಹಿಡ್ದವರು ಬಹು ವಿದ್ಯಾವಂತರು, ಬಹು ಓದಿರೋರು. ಅವ್ರ ಸಮಕ್ಕೆ ಬರಬೇಕು ಅಂದರೆ ಸಂದಾಗ ಓದಬೇಕು. ಒಳ್ಳೇದಾಗ್ಲವಾ, ಒಳ್ಳೇದಾಗ್ಲಿ. ರಾಣಿ,
ನಮ್ಮ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಯಾವಾಗಲೂ ಇರುತ್ತೆ. ನಮ್ಮ ಆಶೀರ್ವಾದಕ್ಕಿಂತ ಮುಖ್ಯವಾಗಿ ಅತ್ತೆ ಮಾವನ ಆಶೀರ್ವಾದ ತುಂಬ ದೊಡ್ಡದು. ಹೋಗಿ ಅವರಿಬ್ಬರು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ಅಪ್ಪ ಅಮ್ಮನ ಇಬ್ಬರು ಆಶೀರ್ವಾದ ಬೇಕು ಅಂತ ನಮ್ಮ ಸೊಸೆ ಹೇಳವಳೆ. ಪಾಷಾರು ಬಾರಾಣಿ, ಏನು ನೋಡ್ತಾ ಇದೆಯಾ? ರಾಣಿ, ನಾವು ಹೋಗ್ಬಿಟ್ಟು ಬರ್ತೀನವ. ಗೌಡ್ರೆ, ನಾವು ಹೋಗ್ಬಿಟ್ಟು ಬರ್ತೀನಿ. ಸ್ವಾಮಿ ಗೌಡ್ರೆ, ಕಾಮಿನಿ ದೇವ್ ಸಿಕ್ಕರೆ ನಂಗೂ ಹೇಳಿ, ನಾನು ಹೊಸಿ ಮಾತಾಡ್ತೀನಿ. ಅವಳು ಇಲ್ಲಿರೋಕ್ಕಿಲ್ಲ, ವರ್ಮಾ ಎಸ್ಟೇಟಲ್ಲಿ ಇರ್ತಾಳೆ. ನಿಮ್ಗೇನಾರು ಸಿಕ್ಕರೆ ನಂಗೆ ಹೇಳಿ. ನಂಗೆ ಸಿಕ್ಕರೆ ನಾನು ಹೇಳ್ತೀನಿ, ನಿಮ್ಗೆ ಸಿಕ್ಕರೆ ನೀವು ಹೇಳಿ. ಬರಲಾ? ಕೇಳಿ ಪ್ರೇಮಿಗಳೇ, ಒಬ್ಬಳು ಹುಚ್ಚನು ಇದ್ದನು. ಅಣ್ಣ ತಂಗಿರಿಗೆ ಎಷ್ಟು ಗೌರವ ಕೊಡ್ತಾನೋ ಅವ್ರ ಕೈ ಹಿಡಿದವರಿಗೂ ಅಷ್ಟೇ ಬೆಲೆ ಕೊಡ್ತಾನೆ. ಅಂಥದ್ರಲ್ಲಿ ಸೀನಂಗೆ ಹೊಡೆದಿದ್ದಾನೆ ಅಂದರೆ ಅಲ್ಲೇನೊಂದು ವಿಷಯ ನಡೆದಿರುತ್ತೆ ಅತ್ತೆ. ನಾವು ಏನೇ ಹೇಳಿದ್ರು ನೀನು ಕೇಳಿಸ್ಕೊಳ್ತಾನೆ ಇಲ್ವಲ್ಲ ರತ್ನ. ಅಲ್ಲಾಗಿದ್ದೆಲ್ಲ ತಮಾಷೆಗೆ ಅಂತ ಹೇಳ್ತಾ ಇದ್ರು ನೀನು ಅರ್ಥನೇ ಮಾಡ್ಕೊಳ್ತಿಲ್ಲ. ಯಾಕೆ ನಿನಗೆ ನೀನೇ ಇಷ್ಟೊಂದು ಹಿಂಸೆ ಮಾಡ್ಕೊಳ್ತಿದ್ಯಾ? ಇಲ್ಲ ಅತ್ತೆ, ನೀವೇನೇ ಹೇಳಿದ್ರು ನಂಗೆ ಸಮಾಧಾನ ಆಗ್ತಿಲ್ಲ. ನೀವು ಅಕ್ಕ ತಂಗಿರು ಎಷ್ಟು ಪ್ರೀತಿಯಿಂದ ಇದ್ದೀರಿ ಅಂದರೆ ಯಾರಿಗಾದ್ರೂ ಏನಾದರೂ ಅಂದರೆ ನಿಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನನಗೆ ಅರ್ಥ ಆಗುತ್ತಮ್ಮ. ಯಾಕೆಂದರೆ ನಾನು ಈ ಮನೆಗೆ ಬಂದಾಗ ನಮ್ಮಣ್ಣ ಕುಡಿದು ಬೀದಿಲಿ ಬಿದ್ದಿರ್ತಿದ್ದ. ನಾನು ಈ ಮನೆ ಬಿಟ್ಟು ಆಚೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಆಗ ನನಗೂ ಹೀಗೆ ಆಗಿತ್ತು. ನನಗೆ ಅರ್ಥ ಆಗುತ್ತೆ. ಎಷ್ಟೋ ವರ್ಷದಿಂದ ಈ ಮನೇಲಿ ಎಲ್ಲ ಹಿಂಸೆನೂ ನಾವು ಸಹಿಸ್ಕೊಂಡೇ ಬಂದಿದ್ದೀವಿ. ಈ ಮನೇಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ. ನಾವೆಷ್ಟು ಮಾತಾಡಬೇಕು, ಏನು ಮಾತಾಡಬೇಕು ಎಲ್ಲ ನಿರ್ಧಾರ ಮಾಡೋದು ಆ ಮನುಷ್ಯನೇ. ನಾವು ಏನು ಬಿಡಬೇಕು, ಎಲ್ಲಿಗೆ ಹೋಗಬೇಕು, ಎಲ್ಲಿ ನಿಂತ್ಕೋಬೇಕು, ಎಷ್ಟು ಹೆಜ್ಜೆ ಇಡಬೇಕು ಎಲ್ಲ ಅವರೇ ನಿರ್ಧಾರ ಮಾಡೋದು. ಈ ಮನೆಯಲ್ಲಿ ಯಾವ ಸ್ವಾತಂತ್ರ್ಯನೂ ಇಲ್ಲ ರತ್ನ. ಇಲ್ಲ ಅಂತಿದ್ರೆ ರಶ್ಮಿ ಮನೇಲಿ ಗಲಾಟೆ ನಡೀತಿದೆ ಅಂತ ಗೊತ್ತಾಗಿದ ತಕ್ಷಣ ನಾವೇ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಿದ್ವಿ. ಆದರೆ ಆಗಲಿಲ್ಲ. ನನಗೇನೇ ಆದರೂ ನಾನು ಸಹಿಸ್ಕೊತೀನತ್ತೆ. ನನ್ನ ತಂಗಿರಿಗೇನೇ ಆದರೂ ತಡ್ಕೊಳ್ಳೋ ಶಕ್ತಿ ನನ್ನ ಹತ್ರ ಇಲ್ಲ. ರತ್ನ, ನಾನು ಅವ್ರ ಹತ್ರ ಮಾತಾಡ್ತೀನಿ.